ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಶಿವರುದ್ರಮ್ಮನ ದೇವಸ್ಥಾನಕ್ಕೆ ಆಗಮಿಸಿದ ಕೊಪ್ಪಳ ಶ್ರೀಗಳು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ನಗರದ ಕದರಗೇರಿ ಓಣಿಯಲ್ಲಿನ ಶಿವರುದ್ರಮ್ಮನ ಜಾತ್ರಾ ಮಹೋತ್ಸವಕ್ಕೆ ಸೋಮವಾರ ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಶ್ರೀಗಳು ಆಗಮಿಸಿದ್ದರು. ದೇವಿಗೆ ನಮಸ್ಕರಿಸಿದ ಶ್ರೀಗಳು ದೀಪೋತ್ಸವಕ್ಕೆ ಚಾಲನೆ ನೀಡಿದರು. ನಂತರ ನೆರೆದಿದ್ದ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಜಿಎಸ್ ಗಡ್ಡದೇವರಮಠರು ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇದ್ದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಬೆಳಕಿಗೆ ಬಹಳ ಬೆಲೆ ಇದೆ ಜಗತ್ತಿನಲ್ಲಿ. ಎಷ್ಟು ಬೆಲೆ ಬೆಳಕಿಗೆ ಅಂದ್ರೆ ಬೆಳಕಿನಷ್ಟು ದೊಡ್ಡ ವಸ್ತು ಈ ಭೂಮಿಯ ಮೇಲಿಲ್ಲ. ಈಗೊಬ್ಬ ಶ್ರೀಮಂತ ಇರ್ತಾನೆ. ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಮನೆ ಕಟ್ತಾನೆ. ಆಶ್ಚರ್ಯ ಏನು ಅಂದ್ರೆ ಅವ ಖರ್ಚು ಮಾಡಿ ಕಟ್ಟಿದ ಮನೆ 50 ಲಕ್ಷ ರೂಪಾಯಿ. ಆಶ್ಚರ್ಯ, 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಮನೆ ಒಂದು ದಿವಸ ಉದ್ಘಾಟನೆ ಆಗಿದ್ದು ಬರೇ 1 ರೂಪಾಯಿ ಕೊಟ್ಟು ತಂದ ಮೇಣದ ಬತ್ತಿಯ ಬೆಳಕಿನಿಂದ ಮನೆ ಉದ್ಘಾಟನೆ. ಬೆಲೆ ಇರುವುದು ಬೆಳಕಿಗೋ ಅಥವಾ ಮನೆಗೆ ಬೆಲೆ ಇಲ್ಲ. ಯಾಕಂದ್ರೆ ಬೆಳಕಿರದೆ ಇದ್ದರೂ ಮನೆ ಕತ್ತ. ಹೊರಗ ದೀಪದ ಬೆಳಕಿರದೆ ಇದ್ರ ಮನೆ ಕತ್ತಲ. ಒಳಗ ಜ್ಞಾನದ ಬೆಳಕಿರದೆ ಇದ್ರ ಮನಸ್ಸು ಕತ್ತಲೆ. ಸಂತರ ಶರಣರ ಮಾತಿನ ಜ್ಞಾನದ ದೀಪ ಹಚ್ತಿರ್ಬೇಕು. ಇದು ಈಗೇನು ಹಚ್ಚಿರ್ತೀರಲ್ಲ, ಬೆಳಗ್ಗೆ ಒಂದು ಅರ್ಧ ತಾಸಿಗೆ ಬಿಟ್ಟು ಬರ್ರಿ, ಇರುವುದಿಲ್ಲ ಅದು ದೀಪ. ಎಂಥ ದೀಪ ಹಚ್ಚಬೇಕು ಅಂದ್ರೆ ಆರುವ ದೀಪವನ್ನು ಹಚ್ಚುವುದಲ್ಲ. ನಾವು ಹಚ್ಚಿದ ದೀಪ ಆರಬಾರ್ದು. ಈ ದೀಪ ಹಚ್ಚಿವಲ್ಲ, ಇದು ಆರ್ತೈತಿ. ಇದು ಆರಿದ ದೀಪದ ಕಾರ್ತಿಕ ಮತ್ತು ಮುಂದಿನ ವರ್ಷಕ್ಕೆ ಹಚ್ತಿರೋದನ್ನಷ್ಟೇ. ಎಂಥ ದೀಪ ಹಚ್ಚಬೇಕು ಅಂದ್ರೆ ನಾ ಹಚ್ಚಿದ ದೀಪ ನನ್ನ ಅಂತರಂಗದೊಳಗೆ ಬೆಳಕು ಕೊಟ್ರ ಆ ದೀಪ ಆರಿರಬಾರ್ದು. ಶರಣರ ಮಾತಿನ ಬೆಳಕಿನ ದೀಪ ಹಚ್ಚಿಬಿಟ್ರೆ ವರ್ಷಕ್ಕೊಮ್ಮೆ ಕಾರ್ತಿಕೋತ್ಸವ ಅಲ್ಲ, ನನ್ನ ಜೀವನದಲ್ಲಿ ನಿತ್ಯ ಕಾರ್ತಿಕೋತ್ಸವ ನಡೀತಿರಬೇಕು. ಅದು ಒಬ್ಬ ಟೆನಿಸನ್ ಅಂತ ಒಬ್ಬ ಕವಿ ಇದ್ದ. ಟೆನಿಸನ್ ಒಬ್ಬ ಆಂಗ್ಲ ಕವಿ. ಅವ ಒಂದು ಚಲೋ ಮಾತು ಬರೀತಾನೆ. ಐ ಆಮ್ an infant crying in the night, crying for the light. ಮನುಷ್ಯ ಅಂದ್ರೆ ಏನಲ್ಲ, ಮನುಷ್ಯ ಅಂದ್ರೆ ಕತ್ತಲೆಯೊಳಗಿದ್ದು ಜ್ಞಾನಕ್ಕಾಗಿ ಹಂಬಲಿಸುವ ಶಿಶು ಮನುಷ್ಯ. ಜೀವನದಲ್ಲಿ ಬಹಳ ದೊಡ್ಡದು ಅಂದ್ರೆ ಒಂದಿಷ್ಟು ಜ್ಞಾನದ ಬೆಳಕು ಅಂತರಂಗದೊಳಗಿರಬೇಕು. ಇದೇನು ಆರ್ತೈತಿ. ಬುದ್ಧನಂತ ಬುದ್ಧ ಸುಮಾರು ವರ್ಷಗಳ ಕಾಲ ತನ್ನ ಜ್ಞಾನದ ಸಂದೇಶವನ್ನು ಹೇಳಿದ. ಅವ ಕೊನೆಗೆ ಹೋಗುವಾಗ ಸಾವಿನ ಹಾಸಿಗೆಯ ಮೇಲಿದ್ದಾಗ ಬುದ್ಧನಿಗೆ ಅವನ ಶಿಷ್ಯ ಕೇಳ್ತಾನೆ, ಇಷ್ಟೆಲ್ಲ ಜಗತ್ತಿನ ಜೀವಿಗಳನ್ನು ನೀನು ಉದ್ಧಾರ ಮಾಡಿಯಲ್ಲ, ಏನಾದರೂ ಒಂದು ಕೊನೆಯ ಸಂದೇಶ ಹೇಳು. ಅವ ಹೇಳಿದ್ದು, ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗು, ನೀ ಬೆಳಕಾಗು. ತಾಯಿ ತನ್ನ ಹುಟ್ಟಿದ ಮಗ ತೊಡಿ ಮೇಲೆ ಹಾಕ್ಕೊಂಡು ಸಾಲಿ ಕಲಿಯದ ತಾಯಿ ಹಾಡಿದ ಮೊದಲ ಗೀತೆ ಏನು ಅಂದ್ರೆ, ಮಗನ ತೊಡಿ ಮೇಲೆ ಹಾಕ್ಕೊಂಡು ತಾಯಿ ಮೊದಲ ಕಂಡ ಕನಸ, ಮೊದಲ ಹಾಡಿದ ಗೀತೆ ಆಚಾರ ಕರಸ, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜ್ಯೋತಿಯ ಆಗು ನನ್ನ ಕಂದ ಜಗತ್ತಿಗೆ. ಬುದ್ಧ ಅಷ್ಟು ತಪಸ್ಸು ಮಾಡಿ ಬೆಳಕಾಗಂತ ಹೇಳಿದ್ರೆ ನಮ್ಮ ಹಳ್ಳಿಯ ಸಾಲಿ ಕಲಿಯದ ತಾಯಿಯೂ ಸಹಿತ
ತೊಡಿ ಮೇಲೆ ಹಾಕ್ಕೊಂಡು ತನ್ನ ಮಗನಿಗೆ ಹೇಳಿದ ಮೊದಲ ಮಾತಂದ್ರೆ, ಮಗ ನೀ ಜಗತ್ತಿಗೆ ಬೆಳಕಾಗು ಅನ್ನುವಂಥದ್ದು ಬುದ್ಧನಷ್ಟೇ ಜ್ಞಾನೋದಯದ ಮಾತು ಆಕೆಯ ಜೋಗುಳದೊಳಗಿತ್ತು. ತಾಯಿ ಹಾಡಿದ್ದು ನೀ ಜ್ಯೋತಿ ಆಗಂತ, ಇದು ಕೋತಿ ಆಗ್ತಿದ್ದು ಊರ ಕುಡ್ಕೊಂತ ಅಡ್ಡಾಡೆಲ್ಲ ಊರು ತುಂಬ ಜಗಳ ಹಚ್ಚೋದು, ಕುಡಿಯೋದು, ಇಸ್ಪಟ್ಟಾಡೋದು ಮಾಡಿ ಅವ್ವ ಕನಸು ಕಂಡಿದ್ದು ಜ್ಯೋತಿ ಆಗಂತ, ಇದು ಆಗಿದ್ದು ಕೋತಿ ಆಗ್ತಿದ್ದು ಅಷ್ಟೆ. ಅದಕ್ಕೆ ಜೀವನದೊಳಗೆ ಬೆಳಕ ಜ್ಞಾನದ ಮಾತು ಮನುಷ್ಯನನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವು ಸರಿಯಾದ ಪಥದಲ್ಲಿ ನಡೆಯಬೇಕಾದ್ರೆ ಜ್ಞಾನದ ಮಾತು ಬೇಕು. ಆರುವ ದೀಪ, ಹಚ್ಚಿದ ದೀಪ ಒಂದು ದಿವಸ ಆರ್ತದೆ, ಆದರೆ ದೊಡ್ಡವರ, ಶರಣರ, ಸಂತರ ಮಾತಿನ ದೀಪ ನಮ್ಮ ಅಂತರಂಗದಲ್ಲಿ ಸದಾ ಬೆಳಗುತ್ತಿರಬೇಕು. ಆ ಮನೆಯಲ್ಲಿ ಸದಾ ನಂದ ದೀಪ, ಅದು ನಿತ್ಯ ಕಾರ್ತಿಕೋತ್ಸವ ನಡೀತದೆ. ಅವರು